ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇಷ್ಟು ದಿನ ರೆಸ್ಟ್ ಮಾಡಿದ್ವಲ್ಲ, ಸ್ಕೂಲಂತೂ ಓಪನ್ ಆಗಿದೆ. ಸ್ವಲ್ಪ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನಾನಿವತ್ತು ಸಿಂಪಲಾಗಿ ಒಂದು ಪನ್ನೀರ್ ಜೊತೆ ಒಂದು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಅಂದರೆ ಹೆಸರು ಬೇಳೆನ ಮೊಳಕೆ ಬರೆಸಿದ್ದೆ. ಸೊ ಅದರಿಂದ ಒಂದು ಕಟ್ಲೆಟ್ ತೋರಿಸ್ತೀನಿ. ಸೊ ಇಷ್ಟು ದಿನ ಆಯಿತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು. ಹಾಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪನ್ನೀರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಡಿಮಾರ್ಟಿಂದ ಏನೇನು ತೊಗೊಂಬಂದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ನಾನು ಡಿಮಾರ್ಟಿಂದ ತೊಗೊಂಡು ಬಂದಿರೋದು ಒಂದು ಸಿಂಪಲ್ ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಕೆಲವೊಂದು ಐಟಮ್ಸ್ ಬಗ್ಗೆ ಕೇಳ್ತಿದ್ರು. ಲಂಚ್ ಬಾಕ್ಸ್ ಬಗ್ಗೆ ತುಂಬ ಜನ ಕೇಳ್ತಿದ್ರು. ಅಂದರೆ ಇಬ್ಬರು ಮೂವರು ಮೆಸೇಜ್ ಮಾಡಿದರು. ಸೊ ಏನಪ್ಪ ಲಂಚ್ ಬಾಕ್ಸ್ ಯಾವ್ದು ಚೆನ್ನಾಗಿದೆ ನಮಗೆ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಅದಕ್ಕೆ ಮುಂಚೆ ಫಸ್ಟು ನಾನಿವಾಗ 2 ಲೀಟರ್ ಹಾಲು ತೊಗೊಂಡು ಬಂದಿದ್ದೀನಿ. 2 ಲೀಟರ್ ಹಾಲಲ್ಲಿ ನಮಗೆ ಎಷ್ಟು ಪನ್ನೀರ್ ಬರುತ್ತೆ ಅನ್ನೋದನ್ನ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟ್ ಹಾಲನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಏನೇನು ತೊಗೊಂಬಂದೆ ಡಿಮಾರ್ಟಿಂದ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? 2 ಲೀಟರ್ಸ್ ಹಾಲಲ್ಲಿ ಒಂದು 1/2 ಲೀಟರ್ ನಾನು ಯೂಸ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಅದು ಅವಕಾಡೋ ಸ್ಮೂದಿ ಮಾಡೋದಕ್ಕೆ ನಾನು ಯೂಸ್ ಮಾಡಿಬಿಟ್ಟಿದ್ದೆ. ಇವಾಗ 1.5 ಲೀಟರ್ ಹಾಲಲ್ಲಿ ನಮಗೆ ಎಷ್ಟು ಪನ್ನೀರ್ ಬರುತ್ತೆ ಅಂತ ನೋಡೋಣ. ಯಾಕಂದರೆ ನಾನು ಪನ್ನೀರ್ನ ಹೆಚ್ಚಿಗೆ ಜಾಸ್ತಿ ಕೊಡ್ತಾ ಇರ್ತೀನಿ. ಅಥ್ಲೆಟಿಕ್ಸ್ಗೆ ಹೋಗ್ತಾಳೆ. ಸೊ ಅದರಿಂದ ನಾನು ಒಂದು ಸ್ವಲ್ಪ ಜಾಸ್ತಿ ಪನ್ನೀರನ್ನ ಕೊಡ್ತಾ ಇರ್ತೀನಿ. ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಯಾವಾಗ್ಲೂ. ತುಂಬ ರೇರ್ ತರಿಸಲ್ಲ ಅಂತಲ್ಲ. ಯಾವಾಗಾದರೂ ಒಂದು ಸ್ವಲ್ಪ ಟೈಮ್ ಇಲ್ಲ ಅಂತಂದಾಗ ಮಾತ್ರ ನಾನು ಸ್ವಲ್ಪ ಪ್ರಿಫರ್ ಮಾಡ್ತೀನಿ ಆಚೆಯಿಂದ ತೊಗೊಂಬರೋದಕ್ಕೆ. ಸೊ ಬನ್ನಿ, ಇವಾಗ ಹಾಲನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಏನೇನು ತೊಗೊಂಬಂದೆ ಅದನ್ನು ತೋರಿಸ್ತೀನಿ. ನಾನು ನಿಮಗೆ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸೇಮ್ ಶಾಪಲ್ಲಿ ಬರುತ್ತಲ್ಲ ಗೈಸಿ, ಅದರಲ್ಲಿ ಏನು ಅವರು ಪ್ರಿಸರ್ವೇಟಿವ್ಸ್ ಹಾಕಲೇಬೇಕು, ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರುತ್ತೆ. ಸೊ ಅದು ಸ್ಮೆಲ್ ಬರ್ತಾನೆ ಇರುತ್ತೆ ಯೂಶ್ವಲಿ. ಹೇಳಬೇಕು ಅಂತಂದರೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕೋಣ. ನೀವು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಬರುತ್ತೆ ಅಷ್ಟೇ. ಯೂಶ್ವಲಿ ನಾನು ನಾರ್ಮಲಾಗಿ ಯೂಸ್ ಮಾಡ್ತಾ ಇರಲ್ಲ, ಇದು ಆರೆಂಜ್ ಪ್ಯಾಕ್ನೇ ತೊಗೊಂಡಿದ್ದೀನಿ. ಪಿಂಕ್ ಪ್ಯಾಕಲ್ಲಿ ಮಾಡ್ಬೋದು, ಅದು ಜಾಸ್ತಿ ಫ್ಯಾಟ್ ಇರುತ್ತೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಬರುತ್ತೆ. ಓಕೆ, ಇದು ಬಾಯ್ಲ್ ಆಗಲಿ. ಯಾಕಂದರೆ ಅದು ಸ್ವಲ್ಪ ಬಾಯ್ಲ್ ಒಂದು ಕುದಿ ಬಂದಮೇಲೆ ನಾವು ಲೆಮನ್ನ ಆ್ಯಡ್ ಮಾಡೋಣ. ಲೆಮನ್ ಇಲ್ಲ ವೆನಿಗರ್ ಯಾವುದಾದ್ರೂ ಆ್ಯಡ್ ಮಾಡ್ಬೋದು. ನಾನೊಂದು ಸ್ವಲ್ಪ ವೆನಿಗರ್ ಆ್ಯಡ್ ಮಾಡ್ತೀನಿ, 1.5 ಕಪ್ಪಷ್ಟು ಆ್ಯಡ್ ಮಾಡ್ತೀನಿ. ಸೊ ನಾನು ವೆನಿಗರ್ನು ಕೂಡ ಇವಾಗ ರೆಡಿ ಇಟ್ಕೊಂಡಿದ್ದೀನಿ. ಸೊ ಅದು ಬಾಯ್ಲ್ ಬರಲಿ, ಒಂದು ಕುದಿ ಬಂದಮೇಲೆ ಹಾಕೋಣ. ಸೊ ಬನ್ನಿ, ಇವಾಗ ಏನೇನು ತೊಗೊಂಬಂದೆ ಅಂತ ನಿಮಗೂ. ಓಕೆ, ನಾನು ಡಿಮಾರ್ಟಲ್ಲಿ ಫಸ್ಟ್ ಟೈಮ್ ರೈಸ್ನ ಟ್ರೈ ಮಾಡಿದ್ದು. ಸೊ ನಿನ್ನೆ ತೊಗೊಂಡು ಬಂದೆ ಗೈಸ್. ಒಂದು 5 kg ಇದೆ ಅನಿಸುತ್ತೆ. ಇದು 5 kgಗೆ 300 ರುಪೀಸ್. ಸೊ kg ಬಂದು 57 ರುಪೀಸ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಡಿಮಾರ್ಟಿಗೂ ಹೋಗ್ತಾರಲ್ವ, ಅದಕ್ಕೆ. ಸೊ ಓಕೆ, ಇದು 5 kg. ತುಂಬ ಚೆನ್ನಾಗಿ ಆಗ್ತಾಯಿದೆ ರೈಸ್ ಅಂತೂ. ಅನ್ನ ಚೆನ್ನಾಗಿ ಆಗ್ತಾಯಿದೆ, ಒಂಥರ ಹೂವು ಥರ ಆಗ್ತಾಯಿದೆ, ಗೊತ್ತಾ? ತುಂಬ ಚೆನ್ನಾಗಿದೆ. ನೆಕ್ಸ್ಟು ನಾನು ಮುಂಚೆ ಎಲ್ಲ ಆಶೀರ್ವಾದ್ ಯೂಸ್ ಮಾಡ್ತಾಯಿದ್ದೆ, ಅಂದರೆ ಆಟದಲ್ಲಿ ಗೋಧಿ ಹಿಟ್ಟಲ್ಲಿ. ಸೊ ಇವಾಗ ಡಿಮಾರ್ಟಲ್ಲಿ ಲಾಸ್ಟ್ ಟೈಮ್ ತೊಗೊಂಬಂದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ಒಂದು 3.5 kg ಇದೆ, 100 ರುಪೀಸ್ ಆಯಿತು. ಸೊ ನಾನು ಜಾಸ್ತಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನನಗೆ ಬ್ಯಾಗ್ ಇರಲಿಲ್ಲ. ಸೊ ಅದರಿಂದ ನಾನು ತೊಗೊಂಡಿಲ್ಲ. ಸೊ ಇದು ಒಂದು 18 ರುಪೀಸು 15 ರುಪೀಸು ಇದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಈಸಿಯಾಗಿ ವಚ್ಚು ಎಲ್ಲ ಕುಕ್ ಮಾಡ್ತಾಳಲ್ಲ, ಅವಳಿಗೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ದೀಪಕ್ಕೆ ಇದು ಆಯಲು. ಆಮೇಲೆ ಇದು ತೊಗೊಂಡು ಬಂದೆ ಟಿಶ್ಯೂ ಪೇಪರ್ಸು. ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತಲ್ಲ ಅದು. ಆಮೇಲೆ ವಚ್ಚುಗೆ ಲಂಚ್ ಬಾಕ್ಸು. ಇದು ತುಂಬ ಚೆನ್ನಾಗಿದೆ, 150 ರುಪೀಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ನೋಡಿ ಇಲ್ಲಿ 150 ರುಪೀಸ್. ಇದು ತುಂಬ ಚೆನ್ನಾಗಿದೆ. ಇದು ಕೆಪಾಸಿಟಿ ಬಂದು 680 ml, ಮುಕ್ಕಾಲು kg ಹತ್ರ ಮುಕ್ಕಾಲು kg ಅಲ್ಲ, 680 ml ಅಂದರೆ 1/2 kgಗಿಂತ ಮೇಲೆ, ಮುಕ್ಕಾಲು kgಗಿಂತ ಕಮ್ಮಿ. ಸೊ ಇದು ನೋಡಿ ಏರ್ ಟೈಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಓಪನ್ ಮಾಡಿ ಆಮೇಲೆ ಇದನ್ನು ಓಪನ್ ಮಾಡಬೇಕು. ನೋಡಿ ಏರ್ ಟೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ಟ್ರಾ ಒಂದು ಈ ಥರ ಕೊಟ್ಟಿದ್ದಾರೆ, ಹಿಂದೆ ಏನಿದೆಯಲ್ಲ ಎಕ್ಸ್ಟ್ರಾ. ಅದಕ್ಕೆ ಏನಾದರೂ ಅಕಸ್ಮಾತ್ ಹೋಗ್ಬಿಟ್ರೆ ಮಕ್ಕಳಲ್ವ ಯೂಸ್ ಮಾಡ್ತಾರಂತ. ಇದೇನು ಸ್ಪೆಷಲ್ ಅಂದರೆ, ಇದು ಕ್ಲೋಸ್ ಮಾಡಿಬಿಟ್ಟು ನಿಮ್ಗೇನಾದರೂ ಫುಡ್ಡು ಏರ್ ಟೈಟ್ ಇರಬೇಕು ಅಂತಂದರೆ ಇದನ್ನು ಕ್ಲೋಸ್ ಮಾಡ್ಬೋದು. ಓಪನ್ ಮಾಡೋದಕ್ಕೂ ಇದೆ. ಫುಡ್ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇಕ್ಬಿಟ್ರೆ ನೀವು ಎಷ್ಟು ಹೊಡೆದ್ರೂ ಬರಲ್ಲ ಇದು. ಸೊ ಕೀಳೋಕ್ಕಾಗೋದೇ ಇಲ್ಲ, ಯಾಕಂದರೆ ಏರ್ ಟೈಟ್ ಆಗಿಬಿಟ್ಟಿರುತ್ತೆ.
ಸೊ ಅದಕ್ಕೆ ಇದನ್ನು ಓಪನ್ ಮಾಡಿ ಆಮೇಲೆ ಇದು ಓಪನ್ ಮಾಡೋದು. ಜಸ್ಟ್ 150 ರುಪೀಸ್ಗೆ ಅಷ್ಟು ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಹೊಚ್ಚೋದು ಲಂಚ್ ಬಾಕ್ಸಸ್ ಕಲೆಕ್ಷನ್ ನಾನು ಮಾಡ್ತೀನಿ. ಒಂದು 4 ಥರ ಇದೆ ನನ್ನ ಹತ್ರ. ಸ್ಟೀಲ್ ಆಗಿರ್ಬೋದು, ಇದು ಸ್ಟೀಲೇ, ತುಂಬ ಚೆನ್ನಾಗಿದೆ, ಕೆಪಾಸಿಟಿ ವೈಸ್ ಕೂಡ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ, ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಸೊ ಮಕ್ಳಿಗಂತೂ ಇವಾಗ ಜಾಸ್ತಿ ಲಂಚ್ ಬಾಕ್ಸು, ವಾಟ್ರ್ ಬಾಟಲು, ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು ಬರೀ ಅದೇ ಆಗುತ್ತೆ. ಸೊ ಅದರಿಂದ ಇದು ಒಂದು ಹೋದಾಗೆಲ್ಲ ಏನಾದರೂ ಹೊಸದಾಗಿ ಬಂದಿದ್ರೆ ಡಿಮಾರ್ಟಲ್ಲಿ ಡೆಫಿನೆಟಾಗಿ ತೊಗೊಂಡು ಬರ್ತೀನಿ. ಸೊ ಇದು ಒಂದು. ಸೊ ಇದಂತೂ ಅವಾಗಲೇ ಹೇಳಿದ್ನಲ್ಲ, ಪೂಜೆ ಸಾಮಾನ್ದಿದ್ದು, ಪೂಜೆದು ದೀಪದ ಆಯಿಲು. ಸೊ ನಾಟ್ಲ ಬಾಟಲ್ ಇರುತ್ತಲ್ಲ, ಪ್ರತಿ ಸತಿ ಬಾಟಲ್ ತಂದು ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ಸೊ ಈ ಥರ ಒಂದು ಬಾಟಲ್ನ ತೊಗೊಂಡು ಬರ್ತೀನಿ. ಅಂದರೆ ಪೌಚ್ನ ತೊಗೊಂಡು ಬಂದು ನಾನು ಈ ಥರನೇ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಒಂದು. ಸೊ ಓಕೆ, ಸೊ ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ. ಸೊ ಇವಾಗ ವೆನಿಗರ್ನ ಆ್ಯಡ್ ಮಾಡೋಣ ಬನ್ನಿ. ಸೊ ಸ್ವಲ್ಪ ವೆನಿಗರ್ನ ಇವಾಗ ಆ್ಯಡ್ ಮಾಡೋಣ. ಕುದಿ ಬರೋ ಥರ ಆಗಿದೆ. ನಾನಿವಾಗ 1.5 ಸ್ಪೂನಷ್ಟು ವೆನಿಗರ್ನ ಆ್ಯಡ್ ಮಾಡ್ತೀನಿ. ಇದು 1-2 ಕಪ್ಪಷ್ಟು ಆ್ಯಡ್ ಮಾಡಿದ್ದೀನಿ. ಸಾಕಾಗಿಲ್ಲ ಅಂದರೆ ನಾವು ಆಮೇಲೆ ಕೂಡ ಯೂಸ್ ಮಾಡ್ಬೋದು. ವುಡನ್ ಸ್ಪೂನ್ ಪ್ರಿಫರ್ ಮಾಡ್ತೀನಿ. ಸೊ ವುಡನ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಚೆನ್ನಾಗಿ ಹಾಲೆಲ್ಲ ಒಡ್ಕೊಂಡು ನೀಟಾಗಿ ಅದು ಎಲ್ಲ ಹಾಲೆಲ್ಲ ಒಡ್ಕೊಂಡ್ಬಿಟ್ಟು ನೀರು ಥರ ಆಗಬೇಕು. ಅದು ಚೆನ್ನಾಗಿ ಪನ್ನೀರಾಗಿದೆ ಅಂತ ಅರ್ಥ ಆಗುತ್ತೆ ನಮಗೆ. ಅಲ್ಲಿವರೆಗೂ ಕುದಿಸ್ಕೊತಾ ಇರಬೇಕು. ಸೊ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ. 1 ನಿಮಿಷ ಕುದಿಸ್ಕೊಳ್ಳೋಣ ನಾನು ಎಲ್ಲ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಸೋದಿಸ್ಕೊಳ್ಳೋಣ. ಒಂದು ಬಟ್ಟೆ ಹಾಕ್ಬಿಟ್ಟು ಸೋದಿಸ್ಕೊಳ್ಳೋಣ ಅದ್ರ ಮೇಲೆ. ಆಮೇಲೆ ಜ್ಯೂಸ್ ಮಾಡೋದಕ್ಕೆ ಅಂತಲೇ ನಾನು ಯೂಸ್ ಮಾಡ್ತೀನಿ. ಏನಿಲ್ಲ, ಜಸ್ಟ್ ಇದು ಕುಕುಂಬರ್, ಕ್ಯಾರೆಟ್, ಆ್ಯಪಲ್ ಜ್ಯೂಸ್ ಇದೆಯಲ್ಲ ಅದು ಅಷ್ಟೇ. ಸೊ ಈ ಥರ ಒಂದೇನಾದರೂ ಈ ಥರ ಇಟ್ಕೊಂಡು ಮಾಡೋಣ. ಇವಾಗ ಇದನ್ನು ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಆವಾಗಲೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕಾಗಿತ್ತು, ಮರ್ತೋದೆ. ಇವಾಗ ಹಾಕ್ಕೋಬೋದು, ನೋ ಪ್ರಾಬ್ಲಮ್, ಯಾವಾಗ ಬೇಕಾದರೂ ಹಾಕ್ಕೋಬೋದು. ನಾವಿವಾಗ ಒಂದು ಸಿಂಪಲಾಗಿ ಒಂದು ಪ್ಲೇಟ್ ತೊಗೊಂಡು ಈ ಥರ ಒಂದು ವೆಯ್ಟ್ ಇಡೋಣ. ಸೊ ಇದನ್ನು ಒಂದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಇದೊಂದು ಸ್ವಲ್ಪ ಹೊತ್ತು ನಮ್ಮ ಕೆಲಸ ಆಗೋವ್ರಿಗೆ ಇದನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಅದು ಅದ್ರ ಪಾಡಿಗೆ ಅದು ಸೆಟ್ ಆಗ್ತಿರುತ್ತೆ. ಸೈಜ್ 2 ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ದೊಡ್ಡದು, ಇದೊಂದು ಸ್ವಲ್ಪ ಮೀಡಿಯಮ್ ಇದೆ. ಈ ಬೇಸ್ನ ಮಾಡಿ ನಾವು ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆಮೇಲೆ ಬೇಕು ಅಂದಾಗ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಈಸಿನೂ ಕೂಡ ಆಗುತ್ತೆ. ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ 1 ವಿಸಿಲ್ ಇಲ್ಲ 2 ವಿಸಿಲ್ ತೊಗೊಂಡ್ರೆ ಆಗೋಗುತ್ತೆ. ಸೊ ಏನೂ ಇಲ್ಲ ನೋಡಿ, ಈ ಥರ ಸ್ಪ್ರೌಟ್ಸ್ ಬಾಕ್ಸು ನಾನು ಮೀಶೋದಲ್ಲಿ ತೊಗೊಂಬಂದಿದ್ದೆ, ತರಿಸಿದ್ದೆ, ತೊಗೊಂಬಂದಿಲ್ಲ. ನೋಡಿ ಸ್ಪ್ರೌಟ್ಸ್ ಎಷ್ಟು ನೀಟಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ನಾನು ಇವತ್ತು ಥರ್ಸ್ಡೇ ತಿನ್ನೋಂಗಿಲ್ಲ. ಸೊ ಇದಕ್ಕೆ ಇನ್ನೊಂದು ಲಿಡ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಸ್ಪ್ರೌಟ್ಸ್ ಮಾಡಬೇಕಾದ್ರೂ ಕೂಡ ಇದರಲ್ಲೇ ನೀರು ಹಾಕಿ ನೆನೆಸ್ಬಿಟ್ಟು, ನೀರೇನಿದೆ ಅದನ್ನು ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇದೆಯಲ್ಲ ಇದರಲ್ಲಿ ಸ್ಟ್ರೈನ್ ಮಾಡಿಬಿಟ್ಟು, ಅಂದರೆ ಚಳ್ಬಿಟ್ಟು ಆ ಕಾಳು ಕೂಡ ಬಿದ್ದೋಗಲ್ಲ. ಸೊ ಬಟ್ಟೆಯಲ್ಲಿ ಹಾಕ್ಬೋದು. ಅದು ಅನಿಸ್ತಿದೆ ಅಂದರೆ ಬಟ್ಟೆಯಲ್ಲಿ ನಮಗೆ ಒಂದು ಸ್ವಲ್ಪ ಏನಂತಾರೆ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲ, ಅಬ್ಸರ್ವ್ ಮಾಡಿರ್ತೀರ ಅಲ್ವಾ. ಸೊ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರದ್ರಲ್ಲಿ ಬಾಕ್ಸಲ್ಲಿ ಮಾಡಿರೋದು ನೋಡೋದಕ್ಕೂ ತುಂಬಾ ಕ್ಯೂಟಾಗಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಸ್ಪ್ರೌಟ್ಸ್ ಮಾಡಿಕೊಡುತ್ತೆ ಅಂತ. ನಾನು ಫಸ್ಟ್ ಅಂದರೆ ಇವತ್ತು ಫಸ್ಟಲ್ವ ತರಿಸಿದ್ದು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ, ಸ್ವಲ್ಪ ಕ್ವಾಂಟಿಟಿ ಹಾಕ್ಬಿಟ್ಟು. ಸೊ ಮಕ್ಳಿಗೂ ಈಸಿಯಾಗಿ ಮಾಡ್ಬೋದು, ಏನಾದರೂ ಸ್ನ್ಯಾಕ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ
ಸಿಂಪಲ್ಲಾಗಿ ನಮಗೇನಾದರೂ ಬೇಜಾರಾಗ್ದಾಗೆ ಈ ಆನಿಯನು ಕ್ಯಾರೆಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸೂಪರಾಗಿರೋವಂಥ ಸ್ಪ್ರೌಟ್ಸು ಕರಿ ಥರ ಚಾಟ್ ಥರ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ವಿಸಿಲ್ ಅಂತೂ ಬಂದಿದೆ, ಇದನ್ನು ನೋಡ್ಬೋದು. ವಿಸಿಲ್ ಬಂದಿದೆ. ಇವಾಗ ಆಫ್ ಮಾಡೋಣ ಇದನ್ನು. ವಿಸಿಲ್ ಬಂದಿದೆ. ಸೊ ಇದು ಪುದೀನ ಸೊಪ್ಪು, ಇದು ಸ್ವಲ್ಪ ಪುದೀನ. ಇದು ನಾಟಿದಲ್ವ ಗೈಸ್, ಅದಕ್ಕೆ ಹೂವು ಬಂದಿದೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ. ನಾನು 4 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು, ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದು ಬ್ಲೆಂಡರು, ಹ್ಯಾಂಡ್ ಬ್ಲೆಂಡರು ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕು ಅಂತಂದರೆ ಟ್ರೈ ಮಾಡಿ. 2000 ರುಪೀಸ್ಗೆ ನಿಮಗೆ ಇದು ಬ್ಲೆಂಡರು ಸಿಗುತ್ತೆ. ಈ ಥರ ಜ್ಯೂಸ್ ಮಾಡ್ಬೋದು, ಏನಾದರೂ ಬೇಳೆ ಮಸ್ಕೋಬೋದು. ಈ ಥರ ಒಂದು ಬ್ಲೆಂಡರ್ ಸಿಗುತ್ತೆ. ಆಮೇಲೆ ಈ ಥರ ಒಂದು ಚಾಪರ್ ಕೂಡ ಸಿಗುತ್ತೆ. ಇದು ಫಿಲಿಪ್ಸ್ ಬ್ರ್ಯಾಂಡ್ ಇದು ಗೈಸ್, ತುಂಬ ಚೆನ್ನಾಗಿದೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಬಟನ್ನ ಪ್ರೆಸ್ ಮಾಡೋದು. ಚಾಪರ್ಗೆ ಸ್ವಲ್ಪ ಆನಿಯನ್ನು ನಾವು ಇದರಲ್ಲೇ ಸ್ವಲ್ಪ ಸ್ಪ್ರೌಟ್ಸ್ನು ಕೂಡ ಆ್ಯಡ್ ಮಾಡೋಣ. ಪಲ್ಸ್ ಮೋಡಲ್ಲಿ ನಮಗೆ ಪಲ್ಸ್ ಥರ ಆದರೆ ಸಾಕಾಗುತ್ತೆ. ಇದು ವಿಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಗೈಸ್. ಇಲ್ಲಾಂದರೆ ಪಟಾಪಟ ಅಂತ ಮಾಡಿಬಿಡ್ಬೋದು, ಬೇಗ ಬೇಗ ಮಾಡ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಆಲ್ರೆಡಿ ನಾವು ಗ್ರೀನ್ ಚಿಲ್ಲೀಸ್ ಹಾಕಿದ್ದೀವಲ್ಲ, ಸ್ವಲ್ಪ ಜೀರಾ ಪೌಡರ್, ಲೆಮನ್ ಆ್ಯಡ್ ಮಾಡೋದು ಬೇಡ, ಯಾಕಂದ್ರೆ ಚಾಟ್ ಮಸಾಲದಲ್ಲೇ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ, ಅದಕ್ಕೆ. ಸಾಲ್ಟ್ನ ಆ್ಯಡ್ ಮಾಡೋಣ. ಓಕೆ, ಸೊ ನಾವೇನು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಇದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿನೆಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಪರ್ಫೆಕ್ಟಾಗಿ ಬೈಂಡಿಂಗ್ ಅಂತೂ ರೆಡಿ ಆಯಿತು. ಇವಾಗ ಕಟ್ಲೆಟ್ಸ್ ಥರ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ವಡೆ ಶಪಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ನಿಮಗೆ ಎಷ್ಟು ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಸೊ ನಾನು ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಮಚ್ಚುಗೆ ಒಂದು ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ, ದಪ್ಪ ಇದ್ದರೆ ಸ್ಟಫಿಂಗ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ಫೈನಲಿ ಕಟ್ಲೆಟ್ಸ್ ಥರ ಮಾಡ್ಕೊಂಡಿದ್ದಾಯಿತು. ಎಷ್ಟಾಯಿತು ಅಂದರೆ 6, 10, 14 ಆಗಿದೆ ಗೈಸ್. ಸೊ ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬಂದಮೇಲೆ ನಾನು ಇದನ್ನು ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನಮ್ಮ ಬ್ಯೂಟಿಫುಲ್ ಪ್ಯಾಟೀಸ್ ಅನ್ಬೋದು, ಕಟ್ಲೆಟ್ಸ್ ಅನ್ಬೋದು, ಏನು ಬೇಕಾದ್ರೂ ಸ್ಟಫಿಂಗ್ ನಮಗೆ ಪೊಟ್ಯಾಟೋನೇ ಆಗಿರುತ್ತೆ. ನಾವು ಪನ್ನೀರ್ ಹಾಕೋಬೋದಿತ್ತು, ಇನ್ನೊಂದು ಪನ್ನೀರ್ ಸ್ವಲ್ಪ ಲೇಟು, ಮೇಲ್ಗಡೆ ಟಾಪಿಂಗ್ ಥರ ಕೊಡ್ತೀನಿ, ಚೆನ್ನಾಗಿರುತ್ತೆ ಆವಾಗ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಇವಾಗ ಜಸ್ಟ್ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಸಿಂಪಲ್ ಕ್ಯೂಟ್ ಆಗಿರೋಂಥ ಮ್ಯಾಂಗೋ ಡೆಸರ್ಟ್ ಥರ ಮಾಡೋಣ ಬನ್ನಿ. ಸಿಂಪಲ್ ನಾನು ಹಂಕಡ್ ಥರ ಮಾಡಿ ಇಟ್ಕೊಂಡಿದ್ದೆ, ತೋರಿಸ್ತೀನಿ ನಾನು ನಿಮಗೆ. ಏನೂ ಇಲ್ಲ, ಮೊಸರು ಇದೆಯಲ್ಲ, ಮೊಸರನ್ನ ಒಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಆ ಥರ ಮಾಡಿ ಇಟ್ಕೊಳ್ಬೇಕು. ಇಷ್ಟಿದೆ ನನ್ನ ಹತ್ರ. ಒಂದು 4-5
ಸ್ಪೂನ್ಸ್ ಅಷ್ಟಿದೆ. ಸೊ ಹಾಂಕಡ್ ಅಂತಾರಲ್ಲ ಅದು, ನಿಮ್ಮ ಹತ್ರ ಯಾವುದಾದ್ರು ಇದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ಮೊಸರೇನಿತ್ತು ಅದನ್ನು ಒಂದು ಸೋಸೋದ್ರಲ್ಲಿ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಮೊಸರು ಹಾಕ್ಬಿಟ್ಟು ಇಟ್ಟಿದ್ದೆ. ಅದು 1 ಅವರ್ ಹಾಫ್ ಆನ್ ಅವರ್ ಇಟ್ಟಾದಮೇಲೆ ನೀಟಾಗಿ ಅದು ಈ ಥರ ಗಟ್ಟಿಯಾಗಿ ಐಸ್ ಕ್ರೀಮ್ ಥರ ಆಗುತ್ತೆ. ಸೊ ಮ್ಯಾಂಗೋಸ್ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಮನೇಲಿ ಯಾವ ಥರ ಮನೇಲಿ ಮ್ಯಾಂಗೋಸ್ ತಂದಿದ್ರು, ಮ್ಯಾಂಗೋನ ನ್ಯಾಚುರಲ್ ಆಗಿ ಮ್ಯಾಂಗೋ ಮಾಡಿದ್ದೀವಿ. ಲೈಟ್ ಹಾಕ್ತೀನಿ. ಸೊ ಈ ಥರ ಮ್ಯಾಂಗೋಸ್ನ ಮಾಡಿದ್ದೀವಿ. ಫುಲ್ ಹಣ್ಣಾಗಿದೆ ನೋಡ್ಬೋದು. ತುಂಬ ಚೆನ್ನಾಗಾಗಿದೆ. ಒಂದು ಮ್ಯಾಂಗೋನೇ ಯೂಸ್ ಮಾಡೋಣ. ಒಂದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಒಂದನ್ನು ಸ್ವೀಟ್ನೆಸ್ ಅಂತೂ ತುಂಬಾ ಸ್ವೀಟಾಗಿದೆ ನೋಡೋದಕ್ಕೆಲ್ಲ ತಿನ್ನೋದಕ್ಕೆ. ಮಿಕ್ಸ್ ಮಾಡು. ಝೀರೋ ಇದೆ. 300 ಗ್ರಾಮ್ಸ್ ಪನ್ನೀರ್ ಬಂದಿದೆ ನಮಗೆ. ಇದರಲ್ಲಿ 300 ಗ್ರಾಮ್ ಪನ್ನೀರ್ ಬಂದಿದೆ ನಮಗೆ. 2 ಲೀಟರ್ಸ್ಗೆ ಒಂದು ½ kg ಅಷ್ಟು ಬರುತ್ತೆ ನನ್ನ ಪ್ರಕಾರ. ಸೊ ಇದು 300 ಗ್ರಾಮ್ಸ್ ಬಂದಿದೆ ನಮಗೆ. ಎಷ್ಟು ತೊಗೊಳ್ತಾರೆ ಅಂದರೆ ನಂದಿನಿ ಇಲ್ಲಿ 100 ರುಪೀಸ್ ತೊಗೊತಾರೆ, ಮಿಕ್ಕಿದೆಲ್ಲ 120, 130, 140, 200 ಗ್ರಾಮ್ಸ್ಗೆ. ಇದು 100 ಗ್ರಾಮ್ಸ್ ಎಕ್ಸ್ಟ್ರಾನೇ ಬಂದಿದೆ. ನಾವು ಖರ್ಚು ಮಾಡಿದ್ದು ಬಂದ್ಬಿಟ್ಟು 100 ರುಪೀಸು. 100 ರುಪೀಸ್ಗೆ ನಮಗೆ 300 ಗ್ರಾಮ್ ಅಷ್ಟು ಪನ್ನೀರ್ ಬಂದಿದೆ. ಸೊ ಟ್ರೈ ಮಾಡೋಂಗಿದ್ರೆ ಮಾಡಿ, ಹೆಲ್ದಿ ಆಪ್ಷನಲ್ಲಿ. ಸೊ ಇದನ್ನು ಕಟ್ ಮಾಡಿ ಕೂಡ ನೋಡೋಣ ಇವಾಗ. ಸೊ ಓಕೆ, ಇದನ್ನು ಆಫ್ ಮಾಡಿಬಿಡೋಣ ಸಾಕು. ಸೇಮ್ ಕೇಕ್ ಥರ ಆಗಿರುತ್ತೆ, ತುಂಬಾ ಚೆನ್ನಾಗಾಗಿರುತ್ತೆ. ಸೊ ತೋರಿಸ್ತೀನಿ ನಾನು ನಿಮಗೆ. ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇದು ಕ್ಯೂಬ್ಸ್ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಪನ್ನೀರ್ನ ಕಟ್ಲೆಟ್ಸಿಗೆ ಯೂಸ್ ಮಾಡ್ಕೊಂಡು ಬಿಡ್ತೀನಿ. ನೋಡ್ತಿರ್ಬೋದು ಸ್ಟೆಕ್ಚರ್ ಕೂಡ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಸೊ ಫೈನಲಿ ನಮಗೆ ಸಫಿಷಿಯೆಂಟಾಗಿ ತಿನ್ನೋದಕ್ಕೆ ಒಂದು 3 ಮೆಂಬರ್ಸ್ಗೆ ಇದು ಪನ್ನೀರ್ ಸಾಕಾಗುತ್ತೆ. ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಪನ್ನೀರ್ನ. ಸೊ ನಾನು ಈ ಥರ ಕ್ಯೂಬ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ, ಬೇಕು ಅಂದರೆ ಕುಕ್ಕಿಂಗ್ ಮಾಡ್ಕೊತೀನಿ. ಇದೊಂದು ಗುಡ್ ಆಪ್ಷನ್ನು, ಟ್ರೈ ಮಾಡಿ. ಮನೇಲಿ ಮಾಡಿರೋ ಪನ್ನೀರ್ಗೂ ಆಚೆಯಿಂದ ತೊಗೊಂಬಂದಿರೋ ಪನ್ನೀರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಮಾಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಈ ಪನ್ನೀರ್ನ ನಾನು ಇವಾಗ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಕಟ್ಲೆಟ್ಸ್ಗೆ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಫ್ರಿಜ್ಗೆ ಹೋಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಮೇಲೆ ಟಾಪಿಂಗಲ್ಲಿ ಸ್ವಲ್ಪ ಮ್ಯಾಂಗೋಸ್ ಹಾಕ್ಕೋಬೇಕು. ಮ್ಯಾಂಗೋಸ್ ಹಾಕ್ಕೊಂಡು ತಿಂತಿದ್ರೆ ತಣ್ಣಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಇವಾಗ ಸ್ವಲ್ಪ ತಣ್ಣಗಾಗಲಿ ಫ್ರಿಜ್ಜಲ್ಲಿ ಇಡ್ತೀನಿ.
ಸೊ 1 or 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದಾದಮೇಲೆ ನಾನು ಇವಾಗ ಒಚ್ಚು ಬಂದಮೇಲೆ ನಾನು ಸ್ವಲ್ಪ ಪೀಸಸ್ ಥರ ಮ್ಯಾಂಗೋಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಟಾಪಿಂಗಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದ್ರ ಮೇಲೆ ನೀವೇನಾದರೂ ಡ್ರೈ ಫ್ರೂಟ್ಸ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಒಚ್ಚು ಅದು ಅಷ್ಟೊಂದು ಇಷ್ಟಪಡಲ್ಲ, ಸೊ ಅದಕ್ಕೆ ನಾನೇನು ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅದನ್ನು ಮಾಡಿದ್ದೀನಿ. ಇದ್ರ ಮೇಲೆ ಪಿಸ್ತಾ, ಬಾದಾಮಿ, ಗೋಡಂಬಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ನೀವು ಬೇಕು ಅಂದರೆ ಕಡಲೆ ಬೀಜನೂ ಕೂಡ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ನೀವೇನಾದರೂ ಮಕ್ಕಳಿಗೆ ಏನಾದರೂ ಒಂದು ಡೆಸರ್ಟ್ ಮಾಡ್ತಿದ್ರಾ ಈಸಿಯಾಗಿ ಆಗಬೇಕು ಅಂತಂದಾಗ ಡೆಫಿನೆಟ್ ಆಗಿ ಇದನ್ನ ಟ್ರೈ ಮಾಡ್ಬೋದು. ಇದೇನು ಗೊತ್ತಾ, ಒಚ್ಚುದಿದ್ದು ರೆಸಿಪಿ ಆ್ಯಕ್ಚುಲಿ ನಾನು ಅದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಹೇಳ್ತಾ ಇದ್ದಾನೆ, ನನ್ನ ರೆಸಿಪಿನೇ ನೀನು ಕಾಪಿ ಮಾಡಿಬಿಟ್ಟು ನೀನು ನನಗೆ ತಿನ್ನಿಸ್ತಾ ಇದೆಯಾ, ರಿವ್ಯೂ ಕೇಳ್ತಾ ಇದೆಯಾ ಅಂತಂದ್ಬಿಟ್ಟು ನಗ್ತಾ ಇದ್ದಾಳೆ ಅಷ್ಟೇ. ಸೊ ಸಿಂಪಲ್, ಯಾವಾಗಲೂ ಅಚ್ಚು ಅಷ್ಟೇ ಹಂಕರ್ಡ್ ಮಾಡಿ ಇಟ್ಟಿರ್ತೀನಿ, ಅದನ್ನು ಮಾಡಿಬಿಟ್ಟು ಮ್ಯಾಂಗೋ ಈಗ ಏನು ಸೀಸನ್ ಇದ್ದರೆ ಆ ಫ್ರೂಟ್ನ ಹಾಕ್ಕೊಂಡು ತಿಂತಾ ಇರ್ತಾಳೆ. ಸೊ ಅದು ಒಂಥರ ಹೆಲ್ದಿ ಆಪ್ಷನು. ಇದಾದಮೇಲೆ ನಾನು ಇವಾಗ ಕಟ್ಲೆಟ್ಸ್ನ ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಮಾಡಿಬಿಟ್ಟು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಜಾಸ್ತಿ ಕಷ್ಟ ಅಂತ ಅನಿಸಲ್ಲ, ಅಂದರೆ ಈಸಿ ಅನಿಸುತ್ತೆ. ಏನು ಬಂದ ತಕ್ಷಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಡೋದಲ್ವಾ ಅಂತಂದ್ಬಿಟ್ಟು ಅದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಒಂಥರ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು, ಇಲ್ಲ ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕುಕ್ ಆಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಹಂಗೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು, ಅಂದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲ ನೀವು ಒಂದು ಸ್ವಲ್ಪ ಸೆಮಿ ಡೀಪ್ ಫ್ರೈ ಮಾಡ್ತೀನಿ ಅಂತಂದರೆ ಸ್ವಲ್ಪ ಬೇಗನೆ ಆಗುತ್ತೆ. ನಾನೊಂದು ಸ್ವಲ್ಪ ಮಿಯೋನಿಸ್ಸು ಮತ್ತು ಕೆಚಪ್ನ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ನಿಮ್ಮ ಮಕ್ಳಿಗೂ ಕೂಡ ನೀವು ಟ್ರೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.